ಇವತ್ತು ಟ್ರೈನೀಸ್ಗೆ ಮಶ್ರೂಮ್ ಕರಿ ಮಾಡಿದ್ವಿ. ಹೇಗೆ ಅಂತೀರಾ? ಫುಲ್ ವಿಡಿಯೋ ನೋಡಿ. ಮಶ್ರೂಮ್ ಪ್ರೊಡಕ್ಷನ್ ಎಲ್ಲರೂ ಮಾಡಬೇಕು, ನಾವು ಮಾಡಬೇಕು ಅಂತ ನೋಡ್ತಾ ಇದ್ದಾರೆ. ಆದರೆ ಮಶ್ರೂಮ್ ಪ್ರೊಡಕ್ಷನ್ಗಿಂತ ಮಶ್ರೂಮ್ ಬಿಸ್ನೆಸ್ ಮಾಡಿದ್ರೆ ಮಾತ್ರ ಮೋರ್ ಪ್ರಾಫಿಟಬಲ್ ಆಗಿರುತ್ತೆ. ಸೊ ಯಾವ ಥರ ಅಂದರೆ, ನಿಮ್ಮ ಪ್ರೊಡಕ್ಷನ್ನು ದೊಡ್ಡದಿರ್ಬೋದು, ಚಿಕ್ಕದಿರ್ಬೋದು, ಇಟ್ ಡಸಂಟ್ ಮ್ಯಾಟರ್. ಸೊ ಮೈನ್ಲಿ ಫೋಕಸ್ ಆನ್ 2 ಥಿಂಗ್ಸ್. ಒಂದು ಸೇಲ್ಸ್ ಆ್ಯಂಡ್ ಮಾರ್ಕೆಟಿಂಗ್, ಎರಡನೇದು ಬಂದು ರಿಸರ್ಚ್. ಅಂದರೆ ಮಾರ್ಕೆಟ್ಗೆ ಏನು ರಿಕ್ವೈರ್ಮೆಂಟ್ ಇದೆ, ಮಾರ್ಕೆಟಲ್ಲಿ ಯಾವ ಪ್ರಾಡಕ್ಟ್ನ ಲಾಂಚ್ ಮಾಡಬೇಕು, ಯಾವ ಪ್ರಾಡಕ್ಟ್ನ ಪುಷ್ ಮಾಡಿದ್ರೆ ಪ್ರಾಫಿಟಬಲ್ ಆಗಿರುತ್ತೆ ಅಂತ ನಾವು ಕಂಪ್ಲೀಟ್ ರಿಸರ್ಚ್ ಮಾಡಿ ಡೆವಲಪ್ ಮಾಡಿ ಪ್ರಾಡಕ್ಟ್ ಲಾಂಚ್ ಮಾಡಿದಾಗ ಮಾತ್ರ ಸೊ ನಮಗೆ ಮಶ್ರೂಮಲ್ಲಿ ಮೋರ್ ಪ್ರಾಫಿಟಬಲ್ ಆ್ಯಂಡ್ ಲ್ಯಾಕ್ಸಲ್ಲಿ ಟರ್ನ್ ಓವರ್ ನೋಡ್ಬೋದು. ಸೊ ಇವಾಗ ಮಶ್ರೂಮ್ ಕರಿಗೆ ಬರೋಣ. ಸೊ ಟ್ರೈನೀಸ್ ಎಲ್ಲ ಪ್ರಾಕ್ಟಿಕಲ್ಲಾಗಿ ಎಲ್ಲ ವರ್ಕೆಲ್ಲ ಮುಗಿಸಿ ಅಡುಗೆ ಏನು ಮಾಡಬೇಕು ಅಂತ ಕೇಳಿದಾಗ ಅವರು ಸರ್ ನಮ್ಮ ಫಾರ್ಮಲ್ಲೇ 3rd ಬ್ಯಾಚ್ ಅವರು ಮಾಡಿದಂಥ ಮಶ್ರೂಮ್ಸ್ ಎಲ್ಲ ಗ್ರೋ ಆಗಿತ್ತು. ಸೊ ಅದನ್ನೇ ಕಟ್ ಮಾಡಿ ಕರಿ ಮಾಡಿದ್ವಿ. ಕರಿ ತುಂಬ ಎಕ್ಸಲೆಂಟ್ ಆಗಿತ್ತು ಅಂತ ಹೇಳಿದರು. ಸೊ ನಿಮ್ಮಲ್ಲಿ ಯಾರಾದರೂ ಮಶ್ರೂಮ್ ತಿನ್ನಬೇಕು ಅಂತಿದ್ರೆ ಆಸ್ಟ್ರಾ ಮಶ್ರೂಮ್ನೇ ಟ್ರೈ ಮಾಡಿ. ಎಲ್ಲ ಮಶ್ರೂಮ್ನಲ್ಲಿ ಆಸ್ಟ್ರಾ ಮಶ್ರೂಮ್ ತುಂಬ ಟೇಸ್ಟ್ಫುಲ್ ಆಗಿರುತ್ತೆ ಕನ್ಸ್ಯೂಮ್ ಮಾಡೋದಕ್ಕೆ. ಸೊ ಯಾವುದಾದ್ರು ಸ್ಟೋರ್ಗೆ ಕೇಳಿದ್ರೆ ಆಸ್ಟ್ರಾ ಮಶ್ರೂಮ್ನೇ ಪರ್ಚೇಸ್ ಮಾಡಿ ತಿನ್ನಿ, ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.